ನಮಸ್ಕಾರ ಎಲ್ರಿಗೂ. ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳಿದ್ ನನಗೆ ಸ್ಟೇ ಹೆಂಗ್ ಮಾಡಿಸ್ಬೇಕು, ಸ್ಟೇ ಯಾವ ತರ ಮಾಡಿಸ್ಬೇಕು ಅಂದ್ರೆ ಪೆಟ್ಗೆ ಮೊದಲನೇದು ಬೇಸಿಕ್ ಪೊಸಿಷನ್ ಗೊತ್ತಿರಬೇಕು. ಅದರಲ್ಲೂ ಸೋಫಿ ಅಂತ ಇವಳು ಬಂದು ನಮ್ಮ ಇಂಡಿ ಬ್ರೀಡು. ಸೊ ತುಂಬಾ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ, ನಿಮಗೆ ಕರೆದು ಕೂರ್ಸ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ. ಸ್ಟೇ ಕಲಿಸ್ಬೇಕು ಅಂದ್ರೆ ಬಹಳ ಪೇಷನ್ಸ್ ಬೇಕು, ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು. ನಾನು ಮುಂಚೆನೇ ಹೇಳಿದ್ದೀನಿ, ಟ್ರೈನಿಂಗ್ ಅಂದ್ರೆ ಬೇರೆ ಏನೇನು ಇಲ್ಲ, ಟೈಮು, ಪೇಷನ್ಸು, ಕನ್ಸಿಸ್ಟೆನ್ಸಿ. ಸೆಟ್. ಎಸ್. ನೌ ಸೋಫಿ, ಗುಡ್ ಗರ್ಲ್. ಇವಳು ಎಷ್ಟು ಹೈಪರ್ ಆಕ್ಟಿವ್ ಅಂದ್ರೆ ನೀವು ಹೆಚ್ಚು ಕಮ್ಮಿ 3-4 ಗಂಟೆ ಆಟ ಆಡ್ಸಿದ್ರು ಸ್ಟಿಲ್ ಅದೇ ಎನರ್ಜಿ ಅವಳಿಗೆ ಹಂಗೆ ಇರುತ್ತೆ. ಸೊ ಹಂಗಾಗಿ ಸ್ಟೇ ಹೆಂಗ್ ಕಲ್ಸ್ಕೊಡ್ಬೇಕು ಹೇಳ್ಕೊಡ್ತೀನಿ. ಯಾವತ್ತು ನಿಮ್ಗೆ ಸ್ಟೇ ಕೆಲಸ ಮಾಡ್ಬೇಕು ಅಂದ್ರೆ ನೀವು ಫ್ರೀ ಕಲ್ಸ್ಕೊಡ್ಬೇಕು. ಈಗ ನೀವು ಸ್ಟೇದಲ್ಲಿ ಕೂರಿಸಿದಿರ ಅವಳನ್ನ, ನೀವು ಫ್ರೀ ಹೇಳಲಿಲ್ಲ ಅಂದ್ರೆ, ಅಕಸ್ಮಾತ್ ನೀವು ಎದ್ದು ಬಾ ಅಂತ ಹೇಳಲಿಲ್ಲ ಅಂದ್ರೆ ಸ್ವಂತವಾಗಿ ಅವಳೇ ಎದ್ದು ಬರಕ್ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತು ಕಾಯೋಷ್ಟು ಕಾಯ್ದು ಅದಾದ್ಮೇಲೆ ನಿಮ್ಗೆ ಸ್ಟೇ ಕೆಲಸ ಮಾಡೋದೇ ಇಲ್ಲ. ಸೊ ಹಂಗಾಗಿ ಸ್ಟೇ ಹೇಳೋದು ಎಷ್ಟು ಇಂಪಾರ್ಟೆಂಟು, ಫ್ರೀ ಕಲ್ಸ್ಕೊಡೋದು ಅಷ್ಟೇ ಇಂಪಾರ್ಟೆಂಟ್. ಅವಾಗಷ್ಟೇ ಸ್ಟೇ ಕೆಲಸ ಮಾಡುತ್ತೆ. ಇನ್ ಕೇಸ್ ನಿಮ್ ಪೆಟ್ಟು ನಿಮ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದ್ರೆ ಸ್ವಲ್ಪ ಹೈ ವ್ಯಾಲ್ಯೂ ಟ್ರೀಟ್ ತಗೊಳ್ಳಿ. ನಾವು ಸೋಫಿ ಹೇಳಿದ್ನಲ್ಲ, ಇವಳಿಗೆ ಯಾಕೆ ನಾನು ಬೆಲ್ಟಾಗಿ ಇಟ್ಕೊಂಡಿದ್ದೀನಿ ಅಂದ್ರೆ ತುಂಬಾ ಡಿಸ್ಟ್ರಾಕ್ಟಿವ್ ಪೆಟ್ಟು. ನಾವು ಗುಡ್ ಗರ್ಲ್. ಸೊ ಡಿಸ್ಟ್ರಾಕ್ಟಿವ್ ಪೆಟ್ ಆಗಿರೋದ್ರಿಂದ ನಾನು ಅವಳಿಗೆ ಲೀಶ್ ಅಲ್ಲಿ ಸ್ವಲ್ಪ ಬೌಂಡ್ರೀಸ್ ನ ಸೆಟ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ನಾನು ಅವಳಿಗೆ ಸ್ಟೇನ ಹೇಳ್ಕೊಡ್ತೀನಿ. ನಿಮ್ ಪೆಟ್ ಇನ್ ಕೇಸ್ ತುಂಬಾ ಡಿಸ್ಟ್ರಾಕ್ಟಿವ್ ಆಗಿತ್ತು ಅಂದ್ರೆ ನೀವು ಸ್ವಲ್ಪ ಹೈ ವ್ಯಾಲ್ಯೂ ಟ್ರೀಟ್ ತಗೊಳ್ಳಿ, ಹೊಟ್ಟೆ ಎಶ್ವಲ್ ಇರಲಿ. ಯೂಶುವಲ್ ಆಗಿ ನೀವು ಏನಾದ್ರು ಕಲಿಸ್ಬೇಕು ಅಂದ್ರೆ ಬೆಳಗ್ಗೆ ಸಂಜೆ ಕಲಿಸಿ, ಮಧ್ಯಾಹ್ನ ಹೊತ್ತು ಏನು ಕಲ್ಸಕ್ ಆಗಲ್ಲ. ಯಾಕಂದ್ರೆ ಯೂಶುವಲ್ ಆಗಿ ಪೆಟ್ಸು ಊಟ ಮಾಡಿ ಮಲ್ಕೊಳ್ಳೋ ಸಮಯದಲ್ಲಿ ಏನು ಕಲಿಯಕ್ಕೆ ಇಷ್ಟಪಡಲ್ಲ, ಡ್ರೈವ್ ಇರಲ್ಲ. ಸೊ ಸ್ಟೇ ಹೆಂಗ್ ಕಲಿಸ್ಬೇಕು ಅಂದ್ರೆ, ಗುಡ್ ಗರ್ಲ್ ಸ್ಟೇ. ಇದು ಸ್ಟೇದು ಗೆಸ್ಚರು ನಿಮಗೆ ಬಹಳ ಇಂಪಾರ್ಟೆಂಟು. ವರ್ಬಲ್ ಗೆಸ್ಟ್ ವ್ಯಾಲ್ಯೂ ಇದೆ, ಗೆಸ್ಚರ್ಗೂ ಅಷ್ಟೇ ವ್ಯಾಲ್ಯೂ ಇದೆ. ಸೊ ಹಾಗಾಗಿ ಗೆಸ್ಚರ್ ತೋರಿಸೋದು ಬಹಳ ಇಂಪಾರ್ಟೆಂಟ್. ನಾವು ಎಸ್ ಆಯ್ತಾ. ಸ್ಟೇ ನೋಡಿ. ನಾವು ಎಸ್. ನಾನು ಅವಳು ಇದ್ದಾಗ ಮೇಲ್ಗಡೆ ಬರೀ ನೋ ಮಾತ್ರ ಹೇಳ್ತಿದ್ದೀನಿ. ಅವಾಗ ಅವಳಿಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ನೋ ಅನ್ನೋ ಪದಕ್ಕೆ ಅರ್ಥ ಏನು ಅಂತ ಗೊತ್ತಾಗುತ್ತೆ. ನಾನು ನೀವು ಅಬ್ಸರ್ವ್ ಮಾಡ್ದಂಗೆ ಪ್ರತಿಯೊಂದ್ಸಲ ನಾವು ರೆಸ್ಪಾಂಡ್ ಮಾಡಿದಾಗ ಎಸ್ ಅಂತ ಹೇಳ್ತೀನಿ. ಎಸ್ ಇಸ್ ಅಕ್ನಾಲಜಿಂಗ್ ವರ್ಬಲ್. ನೀವು ಅದನ್ನ ಹೇಳಿದಾಗ್ಲೇನೆ ಅದಕ್ಕೆ ರಿಜಿಸ್ಟರ್ ಆಗೋದು. ಹೌದು, ನಾನು ಮಾಡ್ತಾರೋ ಸರಿ ಇದೆ. ಈಗ ನೀವೇನು ಹೇಳಲೇ ಇಲ್ಲ ಅಂದ್ರೆ ಅವಳು ಮಾಡ್ತಾರೋ ಸರಿನಾ ತಪ್ಪ ಅಂತ, ಅಥವಾ ನಿಮ್ ಪೆಟ್ಸ್ ಮಾಡ್ತಾರೋ ಸರಿನಾ ತಪ್ಪ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಕಮ್ ಬ್ಯಾಕ್. ನಿಮ್ಗೆ ಯಾವ್ದಾದ್ರು ಬ್ರೀಡ್ ಇತ್ತು ಅಂದ್ರೆ, ಈಗ ಲೈಕ್ ಜರ್ಮನ್ ಶೆಪರ್ಡ್, ರಿಟ್ರೀವರ್, ಲ್ಯಾಬ್ರೆಡಾರ್, ರಾಟ್ ವೈಲರ್, ಡಾಬರ್ ಮ್ಯಾನ್, ಇವೆಲ್ಲ ಈಸಿಯಾಗಿ ಕಲ್ತ್ಕೊಂತವೆ. ಸಿಡ್ಜು ಮತ್ತೆ ಪಾಮರೇನಿಯನ್ನು, ಇವು ಅಂದ್ರೆ ನಮ್ಮ ಸ್ಟ್ರೇ ಡಾಗ್ಸ್ ಅಥವಾ ಮಿಕ್ಸ್ ಬ್ರೀಡ್ ಇತ್ತು ಅಂದ್ರೆ, ನಿಮ್ಗೆ ಒಂದು ಗಮನ ಇರಲಿ, ನೀವು ಸ್ಟ್ರೇ ಡಾಗ್ ನ ಅಥವಾ ಮಿಕ್ಸ್ ಬ್ರೀಡ್ ನ ತಗೊಂಡಾಗ ನಿಮ್ಗೆ ಟ್ರೈನಿಂಗ್ ಬಹಳ ಇಂಪಾರ್ಟೆಂಟ್. ನೀವು ಕೊಡ್ತಿರೋ ಇಲ್ಲ ಗೊತ್ತಿರೋ ಕಡೆ ಕೊಡಿಸ್ತಿರೋ ಅದು ನಿಮ್ಮಿಷ್ಟ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಮಿಕ್ಸ್ ಬ್ರೀಡ್ ಅನ್ನೋದು 2 ಬ್ರೀಡ್ ಸ್ಟ್ಯಾಂಡರ್ಡ್ಸ್ ಮಿಕ್ಸ್ ಆಗಿರೋಂಥ ಬ್ರೀಡ್. ಈಗ ಡಾಬರ್ ಮ್ಯಾನ್ಗೂ ಜರ್ಮನ್ ಶೆಪರ್ಡ್ಗೂ ಮಿಕ್ಸ್ ಆಗಿ ಅಂತ ಹೇಳಿ, ಡಾಬರ್ ಮ್ಯಾನ್ ಜರ್ಮನ್ ಶೆಪರ್ಡ್ 2 ಗಾರ್ಡಿಂಗ್ ಇನ್ಸ್ಟಿಂಕ್ಟ್. ಸೊ ಅವಾಗ ಏನಾಗುತ್ತೆ ಅಂದ್ರೆ ಒಂದೊಂದ್ಸಲ ಅದಕ್ಕೆ ಜೀನ್ಸು ಟ್ರಿಗರ್ ಆಗಕ್ಕೆ ಶುರುವಾಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ನೀವು ಈ ಟ್ರೈನಿಂಗ್ ಏನಕ್ಕೆ ಮಾಡ್ತೀವಿ ಅಂದ್ರೆ ಪೆಟ್ನ ಮಾತನ್ನ ಕೇಳಿಸ್ಕೋಬೇಕಲ್ಲ. ಮರ ಕಡಿತಾಳೆ. ಕಮ್ ಬ್ಯಾಕ್ ಸೋಫಿ, ಕಮ್ ಬ್ಯಾಕ್. ತಗೊಳ್ಳಿ, ಕಮ್ ಬ್ಯಾಕ್ ಸೋಫಿ. ಎಸ್, ಗುಡ್ ಗರ್ಲ್. ಇದಕ್ಕೆ ನಾನು ಅಲ್ಲಿ ಇಟ್ಕೊಂಡಿದ್ದೆ ಅವಳನ್ನ, ಅಲ್ಲೋಗಿ ಮರ ಕಚ್ಚಾಕ್ತಿದ್ದಾಳೆ. ಸೊ ಮಿಕ್ಸ್ ಬ್ರೀಡ್ ಆಗಿರೋದ್ರಿಂದ ನಿಮ್ಗೆ 2 ಪೆಟ್ ಅಂದ್ರೆ 2 ಬ್ರೀಡ್ದು ಜೀನ್ಸು ಅಂದ್ರೆ ಹೆಣ್ಣಾಯಿ ಆದ್ರೆ ಒಂದು ಈಟ್ ಸೈಕಲ್ ಶುರು ಆದ್ಮೇಲೆ, ಗಂಡಾಯಿ ಆದ್ರೆ ಕಾಲೆತ್ತು ಉಚ್ಚೆ ಮಾಡಕ್ ಶುರು ಮಾಡಿದ್ಮೇಲೆ ಅದರದ್ದು ಇನ್ಸ್ಟಿಂಕ್ಟ್ ಓಪನ್ ಆದಾಗ ನಿಮ್ಗೆ ಅದನ್ನ ಅಗ್ರೆಷನ್ ತೋರಿಸೋದು ಅಥವಾ ಮೂವ್ಮೆಂಟ್ ಆಂಗ್ಸೈಟಿ ಆಗಿರ್ಬೋದು, ಬಾಯಲ್ಲಿ ಏನಾದ್ರು ಇಟ್ಕೊಂಡಿರುತ್ತೆ, ತಗೊಳಕ್ ಹೋದ್ರೆ ಕಚ್ಚೋದಾಗಿರ್ಬೋದು, ಇದನ್ನೆಲ್ಲ ಮಾಡಕ್ ಶುರು ಮಾಡುತ್ತೆ. ಸೊ ಹಂಗಾಗಿ ಟ್ರೈನಿಂಗ್ ಏನಕ್ಕೆ ಅಂದ್ರೆ ನಾವ್ ಯಾರಿಗೋ ನಮ್ಮ ಪೆಟ್ ಅದನ್ನ ಮಾಡುತ್ತೆ ಇದನ್ನ ಮಾಡುತ್ತೆ ಅಂತ ತೋರಿಸೋದಕ್ಕಲ್ಲ. ಟ್ರೈನಿಂಗ್ ಏನಕ್ಕೆ ಮಾಡ್ತೀವಿ ಅಂದ್ರೆ ಒಂದ್ ನಾಯಿಗೆ ಆಲ್ಮೋಸ್ಟ್ 120-160 ವಿಷಯಗಳು ಅರ್ಥ ಆಗುತ್ತೆ. ಅದರಲ್ಲಿ ಪೇರೆಂಟ್ಸ್ ಯಾರು, ಅದ್ರ ಲೀಶ್ ಯಾವುದು, ಅದ್ರ ಬೌಲ್ ಯಾವುದು, ಅದ್ರ ಟೆರಿಟರಿ ಯಾವುದು, ಈ ತರ ಸ್ವಂತ ವಿಷಯಗಳು ಅರ್ಥ ಆಗಕ್ಕೆ ಶುರುವಾಗುತ್ತೆ. ಅದರಲ್ಲಿ ನಮಗ್ ಬೇಕಾಗಿರೋಂಥದ್ದು ಈಗ ಕಮ್ಮಿ ಏನು ಕಲ್ಸ್ಕೊಡ್ತೀವಿ. ನೀವು ಕಮ್ಯುನಿಕೇಟ್ ಮಾಡೋ ಲ್ಯಾಂಗ್ವೇಜ್ ಅಂತ ಹೇಳ್ತೀನಿ ನಾನು ಈ ಟ್ರೈನಿಂಗ್ ನ. ಸಿಟ್ ಆಗಿರ್ಬೋದು ಅಂದ್ರೆ ಬೇಸಿಕ್ ಪೊಸಿಷನ್, ನೀನ್ ಕೂತ್ಕೋ. ಹ್ಯಾಂಡ್ ಶೇಕ್ ಅಂದ್ರೆ ನಿಮ್ಗೆ ಉಗುರು ಕತ್ತರಿಸ್ಬೇಕಾದ್ರೆ ಏನಾದ್ರು ಹೆಸಿಟೇಟ್ ಮಾಡಬಾರ್ದಲ್ಲ, ಮತ್ತೇನೋ ಭಯ ಪಟ್ಕೊಂಡು ಕಚ್ಚಕ್ ಬರ್ಬಾರ್ದಲ್ಲ, ಅದಕ್ಕೋಸ್ಕರ ಹ್ಯಾಂಡ್ ಶೇಕ್ ಕಲ್ಸ್ಕೊಡೋದು. ಮತ್ತೆ ಡೌನ್ ಅಂದ್ರೆ ಸರೆಂಡರಿಂಗ್ ಪೊಸಿಷನ್, ರೆಸ್ಟ್ ಅಂದ್ರೆ ಕಾಮ್ ಪೊಸಿಷನ್, ಸ್ಲೀಪ್ ಅಂದ್ರೆ ಕಂಪ್ಲೀಟ್ ಕಾಮ್ ಪೊಸಿಷನ್. ಇದನ್ನೆಲ್ಲ ನೀವು ಇಂಡೋರ್ ಔಟ್ಡೋರ್ ಎಲ್ಲಾ ಕಡೆನೂ ಮಾಡಬೇಕು. ಇಂಡೋರ್ ಔಟ್ಡೋರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಈಗ ನೀವು ಒಂದ್ ರೂಮಲ್ಲಿ ಕಲ್ಸಿರ್ತೀರಾ,
ನಿಮ್ಗೆ ರೋಡ್ ಕರ್ಕೊಂಡು ಹೋಗಿದ ತಕ್ಷಣ ನೀವೇನ್ ಕಲ್ಸಿರೋದೆಲ್ಲ ಮರ್ತೆ ಹೋಗಿರುತ್ತೆ ಪೆಟ್ಟು. ಕಾರಣ ಏನು ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಬರೀ ರೂಮಲ್ಲಿ ಮಾತ್ರ ಪ್ರಾಕ್ಟೀಸ್ ಮಾಡಿರ್ತೀರಾ, ಹೊರಗಡೆನೂ ಪ್ರಾಕ್ಟೀಸ್ ಮಾಡಿ. ನಾನು ಇವಳಿಗೆ ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿ ತೋರಿಸ್ತೀನಿ ನಿಮ್ಗೆ, ಒಳಗಡೆ ಹೊರಗಡೆ ಎಲ್ಲ ಕಡೆ ಪ್ರಾಕ್ಟೀಸ್ ಮಾಡಿಸಿ ತೋರಿಸ್ತೀನಿ. ನೀವು ಸ್ಟೇ ಮಾಡಿಸಿದ್ರೆ ಬೇರೆ ಪೆಟ್ಸ್ ಇದ್ರು ಸ್ಟೇ ಮಾಡಬೇಕು, ಪೆಟ್ಸ್ ಇಲ್ಲ ಅಂದ್ರೂ ಸ್ಟೇ ಮಾಡಬೇಕು, ರಸ್ತೆಲಿ ಇದ್ರು ಸ್ಟೇ ಮಾಡಬೇಕು, ಮನೇಲಿದ್ರು ಸ್ಟೇ ಮಾಡಬೇಕು. ಅದು ಸ್ಟೇ ಒಂದೇ ದಿನಕ್ಕೆ ಸ್ಟೇ ಫುಲ್ ಕಂಪ್ಲೀಟ್ ಆಗಿ ಕಲ್ತ್ಬಿಡುತ್ತೆ ಅಂತ ಅನ್ಕೋಬೇಡಿ. ಒಂದಿನಕ್ಕೆ ಏನು ಕಲ್ಸಕ್ಕಾಗಲ್ಲ. ಬೇಕು ನನ್ಗೆ ಗೊತ್ತಿರಂಗೆ ನಾ ಒಂದು ಒಬಿಡಿಯನ್ಸ್ ಟ್ರೈನಿಂಗ್ ಮಾಡಬೇಕು ಅಂದ್ರೆ ನೀವೇ ಮಾಡ್ಕೋತೀರಿ, ನೋಡ್ಕೊಂಡೋ ಅಥವಾ ಕೇಳ್ಕೊಂಡೋ ಮಾಡ್ಕೋತೀವಿ ಅಂದ್ರೂ 1-1.5 ತಿಂಗಳು ಬೇಕು ನೀವು ಕಂಪ್ಲೀಟ್ ಆಗಿ ಒಬಿಡಿಯನ್ಸ್ ಟ್ರೈನಿಂಗ್ ಮಾಡಬೇಕು ಅಂದ್ರೆ. ಸೊ ಫೇಸ್ ಇಟ್. Yes, good girl. Stay. No. No. Yes. Stay. Stay. Yes. Stay. Stay. No. 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 Stay. Stay. Yes. Still in stay dalla idale. Stay. No. Sophie here. Look here. Stay. Stay. No. No. Stay. Stay. Yes. Stay. 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 Yes. Stay. 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 Yes. ಇನ್ನೂ ಸ್ಟೇದಲ್ಲಿ ಇದ್ದಾಳೆ. ಸ್ಟೇ. 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 ಫ್ರೀ. Yes, good girl. Yes, good girl. Come here. Come here. Come back. Sophie. Come back. Sit. Sit ನೀವು ಕಲ್ಸ್ಕೊಂಡಿರ್ಬೇಕು ಮುಂಚೆನೆ. ಸ್ಟೇ. 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 ನಾನೇ ವಾಪಸ್ ಕೊಡ್ತಾ ಇದ್ದೀನಿ. ಸ್ಟೇ. ಇನ್ನು ಸ್ಟೇದಲ್ಲೇ ಇದ್ದಾಳೆ. ಸ್ಟೇ. 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 ನೋ 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 ಸೋಫಿ. ಸ್ಟೇ. ಸ್ಟೇ. ನೋ ಸೋಫಿ. ನೋ ನೋ. ಕಮ್ ಬ್ಯಾಕ್. ಲೀಶ್ ತಗೊಳ್ಳಿ. ಮತ್ತೆ ಯಾವ ಪೊಸಿಷನ್ ಇತ್ತು ಅದೇ ಪೊಸಿಷನ್ ಕರ್ಕೊಂಬನ್ನಿ. ಸಿಟ್. ನೋ ಸೋಫಿ. ಎಸ್, ಗುಡ್ ಗರ್ಲ್. ಸ್ಟೇ. 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 ನೋ ನೋ ಸೋಫಿ. ನೋ. ಎಸ್, ಗುಡ್ ಗರ್ಲ್. ಸ್ಟೇ. ಸ್ಟೇ. ಎಸ್. ಇನ್ನು ಸ್ಟೇದಲ್ಲಿದೆ. ನಾನೇ ಬಂದು ರಿವಾರ್ಡ್ ಮಾಡ್ತಾ ಇದ್ದೀನಿ. ಫ್ರೀ ಹೇಳಿಲ್ಲ. ಸ್ಟೇ. ಸ್ಟೇ. ನೋ ನೋ. ಸ್ಟೇ. ಸ್ಟೇ. ನೋ ನೋ. ಸಿಟ್. ಸ್ಟೇ. 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 ನೋ ನೋ. ಅವಳು ಟ್ರೈ ಮಾಡ್ತಾರೆ ಡೌನ್ ಹೋಗೋದಕ್ಕೋಸ್ಕರ. ನಾನು ಸಿಟ್ಟಲ್ಲಿ ಸ್ಟೇ ಹೇಳಿರೋದು ಡೌನಲ್ಲಿ ಅಲ್ಲ. ಸ್ಟೇ. 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 ಫ್ರೀ. ಸೋಫಿ. ಎಸ್, ಗುಡ್ ಗರ್ಲ್. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನೋಡಿ. ಅವಳಿಗೆ ಸ್ಟೇ ಅನ್ನೋ ವರ್ಬಲ್ ಆಗ್ಲಿ ಫ್ರೀ ಅನ್ನೋ ವರ್ಬಲ್ ಆಗ್ಲಿ ಇನ್ನೂ ಗೊತ್ತೇ ಇಲ್ಲ. ಅವಳು ಜಸ್ಟ್ ನನ್ನನ್ನ ಬಾಡಿ ಲ್ಯಾಂಗ್ವೇಜ್ ನ ಫಾಲೋ ಮಾಡ್ತಿದ್ದಾಳೆ. ಅದ್ರ ಜೊತೆಲಿ ನಾನು ವರ್ಬಲ್ಸ್ ನ ಅಸೋಸಿಯೇಟ್ ಮಾಡಿಸ್ತಾ ಇದ್ದೀನಿ. ಇದಕ್ಕೆ ನಾವು ಸ್ಟೇ ಅಂತೀವಿ, ಇದಕ್ಕೆ ನಾವು ಫ್ರೀ ಅಂತೀವಿ ಅಂತ ಅಸೋಸಿಯೇಟ್ ಮಾಡಿಸ್ತಾ ಇದ್ದೀನಿ. ಇದು ಬಹಳ ಇಂಪಾರ್ಟೆಂಟ್. ನೀವು ಈಗ ನೀವು ಇಂಗ್ಲಿಷ್ ಓದಿದ್ದೀರಿ, ನಿಮ್ ನಾಯಿಗೆ ಇಂಗ್ಲಿಷ್ ಓದಿಸಿರಲ್ವಲ್ಲ ನೀವು. ಸ್ಟೇ ಅನ್ನಪ್ಪ, ಸ್ಟೇ ಅಂದ್ರೆ ಏನು, ಫ್ರೀ ಅಂದ್ರೆ ಏನು ಅಂತ ಅದು ಗೊತ್ತಿಲ್ಲ. ಸೊ ನಮ್ಮ ಬಾಡಿ ಲ್ಯಾಂಗ್ವೇಜ್ ನ ಅದು ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ಬಿಹೇವ್ ಮಾಡಕ್ ಶುರು ಮಾಡುತ್ತೆ. ಅಲ್ಲಿ ವರ್ಬಲ್ಸ್ ನ ಅಸೋಸಿಯೇಟ್ ಮಾಡ್ತೀವಿ. ವರ್ಬಲ್ಸ್ ಬದಲಾಗಿ ಕೆಲವರು ಬೇಕು ಅಂದ್ರೆ ಕ್ಲಿಕ್ಕರ್ ನ ಉಪಯೋಗಿಸ್ಬೋದು. ಈ ಕ್ಲಿಕ್ಕರ್ ಬರುತ್ತೆ, ಟಿಕ್ ಟಿಕ್ ಶಬ್ದ ಮಾಡುತ್ತೆ. ನಿಮ್ಗೆ ಡಾಗ್ ಟ್ರೈನಿಂಗ್ ಕ್ಲಿಕ್ಕರ್ ಅಂತ ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ. ಅದನ್ನ ಬೇಕಾದ್ರೂ ನೀವು ಉಪಯೋಗಿಸ್ಬೋದು, ಅಥವಾ ವರ್ಬಲ್ಸ್ ನ ಬೇಕಾದ್ರೂ ಉಪಯೋಗಿಸ್ಬೋದು. ವರ್ಬಲ್ಸ್ ನ ಉಪಯೋಗಿಸ್ಬೇಕಾದ್ರೆ ಲಾಂಗ್ ವರ್ಬಲ್ಸ್ ನ ಉಪಯೋಗಿಸ್ಬೇಡಿ. ಲಾಂಗ್ ವರ್ಬಲ್ಸ್ ಅಂದ್ರೆ 3-4 ಪದ ಸೇರಿಸಿ ಒಂದು ಸೆಂಟೆನ್ಸ್ ನ ಉಪಯೋಗಿಸಿದಾಗ ಪೆಟ್ಟಿಗೆ ಅರ್ಥ ಆಗೋದಿಲ್ಲ. ಆದಷ್ಟು ಶಾರ್ಟ್ ವರ್ಬಲ್ಸ್ ನ ಉಪಯೋಗಿಸಿ, ಅದಕ್ಕೆ ಅರ್ಥ ಆಗುತ್ತೆ ಈಸಿಯಾಗಿ. ಸೋಫಿ ಕೂತಿದ್ಯಾ? ಗುಡ್ ಗರ್ಲ್. ಇದು ನಾನು ಸಿಟ್ಟು ಹೇಳ್ದೇನೆ ಅವಳು ಕೂತಿರೋದಕ್ಕೆ ಮಾಡ್ತಿರೋ ರಿವಾರ್ಡು. ಅಂದ್ರೆ ನೀನು ಬಿಹೇವ್ ಮಾಡಿದ್ರೆ ನಿನ್ಗೆ ರಿವಾರ್ಡ್ ಮಾಡ್ತೀನಿ, ನಿನಗೆ ಅಟೆನ್ಷನ್ ಕೊಡ್ತೀನಿ ನಾನು ಅಂತ. ಸ್ಟೇ. 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 ನೋ. ಫ್ರೀ. ಎಸ್, ಗುಡ್ ಗರ್ಲ್. ಪೇರೆಂಟ್ಸು ಇವಳನ್ನ ಟ್ರೈನಿಂಗ್ ಬಿಡಬೇಕಾದ್ರೆ, ಅಂದ್ರೆ ಇವಳು ಬೋರ್ಡಿಂಗ್ ಕಮ್ ಟ್ರೈನಿಂಗ್ ಅಂತ ಬಂದಿರೋದು. ಇವಳನ್ನ ಬಿಡಬೇಕಾದ್ರೆ ಕೇಳಿದ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಇವಳು ಕಲಿತಾಳ ಅಂತ ಕೇಳಿದ್ರು. ಖಂಡಿತವಾಗ್ಲೂ ಕಲಿತಾಳೆ. ಕಲ್ತಿಲ್ಲ ಅಂದ್ರೆ ನಿಮ್ಮ ಹತ್ರ ನಾನು ದುಡ್ಡು ತಗೊಳ್ಳಲ್ಲ ಅಂತ ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ. ಅವ್ರದ್ದು ಮದುವೆ ಇದೆ, ಸೊ ಹಂಗಾಗಿ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ನಿಮ್ಗೆ ಅಂದಾಜಿಲ್ಲ, ನಾನು ಹೇಳ್ತಾ ಇದ್ದೀನಿ. ಮನೇಲಿ ಸೋಫಾ ಪೂರ್ತಿ ಹಾಳಾಗಿದೆ, ಅಷ್ಟು ಹೈಪರ್ ಆಕ್ಟಿವ್ ಕಿಡ್ಡು. ನಾನೇನು ಪೆಟ್ನ ಬ್ಲೇಮ್ ಮಾಡೋದಿಲ್ಲ, ಮತ್ತೆ ಅದಕ್ಕೆ ಬುದ್ಧಿ ಕಲಿಸಿಲ್ಲ ಅಂತ ಪೇರೆಂಟ್ಸ್ನ ಬ್ಲೇಮ್ ಮಾಡೋದಿಲ್ಲ. ಇವಳದು ಡ್ರೈವೇ ಅಷ್ಟಿದೆ, ಅಷ್ಟು ಆಕ್ಟಿವ್ ಐ ಎನರ್ಜಿ ಇದೆ. ಸೊ ಪೇರೆಂಟ್ಸ್ನಾಗ್ಲಿ ಅವಳನ್ನಾಗ್ಲಿ ಬ್ಲೇಮ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಾವು ಮಾಡ್ಬೇಕಾಗಿರೋ ಕೆಲಸ ಏನು, ಒಳ್ಳೆ ಎನರ್ಜಿ ಡ್ರೈನ್ ಮಾಡಿಸ್ಬೇಕು.
ನೀವು ಜಾಸ್ತಿ ಓಡಾಡುತ್ತೆ ಅಥವಾ ಏನಾದ್ರು ಕಚ್ಚಾಕ್ಬಿಡುತ್ತೆ ಅಂತ ಕಟ್ ಹಾಕಿದ್ರೆ ಅದು ಇನ್ನೂ ಜಾಸ್ತಿಯಾಗಿ ಅಗ್ರೆಷನ್ ಶುರು ಆಗ್ಬಿಡುತ್ತೆ. ಫ್ರಸ್ಟ್ರೇಷನ್ ಇಂದ ಅಗ್ರೆಷನ್ ಶುರು ಆಗುತ್ತೆ. ಗುಡ್ ಗರ್ಲ್. ಇವಳು ಆಕ್ಚುಲಿ ಏನೇನು ಕಲ್ತಿದ್ದಾಳೆ ಅಂದ್ರೆ ಹೈಫೈ. ನೋಮಾ, ಗುಡ್ ಗರ್ಲ್. ರೈಟ್. ಸೆಕೆಂಡ್ ಹಿಯರ್ ಸೋಫಿ. ಸೋಫಿ ಸೆಕೆಂಡ್. ನೋ ನೋ ಸೋಫಿ ಇಲ್ಲಿ ನೋಡು. ಸೆಕೆಂಡ್. ನೋ ಸೋಫಿ. ಎಸ್ ಗುಡ್ ಗರ್ಲ್. ಎಸ್ ಗುಡ್ ಗರ್ಲ್. ಅವಳು ಹೆಂಗೆ ಎಳಿತಾಳೆ ಅಂತಂದ್ರೆ ನಿಮ್ಗೊಂದು ತೋರಿಸ್ತೀನಿ ರೀ. ಇರೇ ಇಲ್ಲಿ ನೋಡಿ, ಕಾಣಿಸ್ತಾ ಇದೆ ನಿಮ್ಗೆ, ಮೋಸ್ಟ್ಲಿ ದೂರ ಇರ್ಬೋದು. ಎಳೆದು 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 ರೆಡ್ ಪ್ಯಾಚ್ ಆಗ್ಬಿಟ್ಟಿದೆ ಅವಳಿಗೆ. ಅವಳಿಗೆ ಏನು ವರಿ ಇಲ್ಲ ಎಳಿತಾರದ್ರ ಬಗ್ಗೆ, ಏನು ಅರ್ಥನೇ ಇಲ್ದಿರೋ ತರ ಎಳಿತಾಳೆ. ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಕಂಪ್ಲೀಟ್ ಆಗಿ ಬಾಡಿನ ಅವಳು ಮುಂದೆಗಡೆ ಲೀನ್ ಮಾಡ್ಕೊಂಡು ಎಳ್ಕೊಂಡು ಹೋಗೋದು. ಅವಳಿಗೆ ಹರ್ಟ್ ಆಗ್ತಾ ಇದೆ ಅಥವಾ ಕಾಲಿಗೆ ಉಗುರು ಪ್ಯಾಚ್ ಕಿತ್ತೋಗ್ತಾ ಇದೆ, ಅದೆಲ್ಲ ಏನು ವರಿನೇ ಇಲ್ಲ. ಆರಾಮಾಗಿ ಎಳ್ಕೊಂಡು ಹೋಗ್ತಾಳೆ. ಗುಡ್ ಗರ್ಲ್. ಸ್ಟೇ ಸ್ಟೇ. ನೋ 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 ನೋ. ಎಸ್. ಸ್ಟೇ ಸ್ಟೇ ಸ್ಟೇ. ನೋ 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 ನೋ. ಎಸ್. ಸ್ಟೇ ಸ್ಟೇ ಸ್ಟೇ. ಎಸ್ ಗುಡ್ ಗರ್ಲ್. ಸ್ಟೇ 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 ಸ್ಟೇ. ನೋ 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 ನೋ. ಟ್ರೀಟ್ನ ಡ್ರಾಪ್ ಮಾಡಿದ್ದೀನಿ. ಏಳಕ್ಕೆ ಬಂದಾಗ ಫಿಸಿಕಲ್ ಆಗಿ ತಡೆದು ನಿಲ್ಲಿಸ್ಬೇಕು. ನೋ ನೋ. ಎಸ್. ಸ್ಟೇ 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 ಸ್ಟೇ. ನೋ ನೋ ನೋ. ಸ್ಟೇ 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 ಸ್ಟೇ. ನೋ 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 ನೋ. ಕಣ್ ಮುಂದೆ ರಿವಾರ್ಡ್ ಕಾಣಿಸಿದ್ರು ಎತ್ಕೊಳ್ಳಂಗಿಲ್ಲ. ನೋ ನೋ ನೋ. ಸಿಟ್. ಎಸ್ ಗುಡ್ ಗರ್ಲ್. ಸ್ಟೇ 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 ಸ್ಟೇ. ವೆರಿ ಗುಡ್ ಗರ್ಲ್. ಫ್ರೀ. ಎಸ್ ಫ್ರೀ. ಗುಡ್ ಗರ್ಲ್. ಹ್ಯಾವ್ ಟೇಕ್ ಹಿಯರ್ ಹಿಯರ್. ಎಲ್ಲಾ ಟ್ರೀಟ್ನು ಅವಳು ತಗೋಬಹುದು. ಎಲ್ಲಾ ಟ್ರೀಟ್ನು ತಗೋಬಹುದು. ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ, ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ. ನೀವು ಸ್ಟೇ ಹೇಳುವಾಗ ಟ್ರೀಟ್ನ ಡ್ರಾಪ್ ಮಾಡಿದ್ರೆ ಇನ್ ಕೇಸ್ ನಿಮ್ಮನ್ನ ತಪ್ಪಿಸ್ಕೊಂಡು ಬಂದು ತಗೊಳುತ್ತೆ ಅಂದ್ರೆ ನೀವು ತಡೆದು ನಿಲ್ಲಿಸ್ಬೇಕು. ತಡೆದು ನಿಲ್ಲಿಸ್ದಾಗ್ಲೇನೆ ಪೆಟ್ಸ್ಗೆ ಅರ್ಥ ಆಗೋದು ಏನು ಸ್ಟೇ ಏನು ಫ್ರೀ ಅಂತ. ಆಯ್ತಾ? ಇದು ಸ್ಟೇದು ಮೊದಲನೇ ಸ್ಟೆಪ್. ಇದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೂರಿಸ್ಬಿಟ್ಟು ನಾನು ಕೆಳಗಡೆ ಹೋದ್ರೂ ಯಾವ ತರ ಇರಬೇಕು ಅಂತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಿಳಿಸ್ತೀನಿ. ಸೊ ಬೇಸಿಕ್ ಸ್ಟೇ ಹೆಂಗ್ ಮಾಡಿಸ್ಬೇಕು ಅಂತ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಗುಡ್ ಗರ್ಲ್. ಮುಂಚೆ ನೀವು ಕರೆದ್ರೆ ನೀವು ಹಿಂಗ್ ಕರೆದ್ರೆ ಅವಳ ಹಿಂದೆ ನೀವು ಹಿಂಗ್ ಓಡ್ತಾ ಇದ್ರೆ ಅವಳು ಇನ್ನೂ ಓಡು 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 ಆ ತರ ಬಿಹೇವಿಯರ್ ಇದ್ದಿದೆ ಅವಳದು. ಅಟ್ಲೀಸ್ಟ್ ಕರೆದಾಗ ಬರ್ತಿದ್ದಾಳೆ. ಆಮೇಲೆ ಯಾವ್ದೂ ಮ್ಯಾಜಿಕ್ ಆಗೋದಿಲ್ಲ. ನಿಮ್ಗೆ ಏನೂ ಟ್ರೈನಿಂಗ್ ಮಾಡ್ಲಿಲ್ಲ ಅಂದ್ರೆ ಪೆಟ್ಸ್ ಆರಾಮಾಗಿದೆ ಅಂದ್ರೆ ಅದು ಗುಡ್. ಕೆಲವು ಪೆಟ್ಸ್ ಹಂಗೆ ಇರ್ತವೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಿಮ್ಗೆ, ಯಾವ ಪೆಟ್ಟು ಕಚ್ಚಿ ರಕ್ತ ಬರ್ಸೋಂತ ಪೆಟ್ಟು ಕೂಡ ಮರೀಲಿ ಇದು ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಯಾರು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಕೆಲವ್ರಿಗೆ ಅದೇ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಅಥವಾ ಅದೇ ಲೈನಲ್ಲಿ ಇರೋರಿಗೆ ಗೊತ್ತಾಗಬಹುದು. ಇದಕ್ಕೆ ಒಂದು 5-6 ತಿಂಗಳಾದ್ಮೇಲೆ ಅಥವಾ ಒಂದು 10 ತಿಂಗಳಾದ್ಮೇಲೆ ಇದ್ರ ಬಿಹೇವಿಯರ್ ಏನಾಗಿರುತ್ತೆ ಅಂತ ಗೊತ್ತಾಗಬಹುದು. ಆದರೆ ಟ್ರೈನಿಂಗ್ ಮಾಡ್ಕೋಬೇಕಾಗಿರೋದು, ಅದು ಪಾಸಿಟಿವ್ ಇನ್ಫೋರ್ಸ್ ಅಲ್ಲಿ ಟ್ರೈನಿಂಗ್ ಮಾಡ್ಕೋಬೇಕಾಗಿರೋದು ಬಹಳ ಬಹಳ ಇಂಪಾರ್ಟೆಂಟ್. ನೀವು ಒಡೆದು ಬಡ್ದು ಕಲ್ಸಿದ್ರೆ ಅಥವಾ ಈ ಕಲರ್ ಆಗಿ ಕಲ್ಸಿದ್ರೆ ಬಿಹೇವಿಯರ್ ಹಾಳಾಗ್ಬಿಡುತ್ತೆ. ಈಗೆಲ್ಲ ಒಂದು ಪಾಯಿಂಟ್ ಇಂದ, ಅಂದ್ರೆ ನಾನು ನಿಮ್ಗೆ ಮುಂಚೆನೆ ಹೇಳ್ದಂಗೆ ಮೇಲ್ ಡಾಗ್ಸ್ ಆದ್ರೆ ಖಾಲಿ ತುಚ್ಚ ಮಾಡಕ್ ಶುರು ಮಾಡಿದ್ಮೇಲೆ, ಫಿಮೇಲ್ ಡಾಗ್ ಆದ್ಮೇಲೆ ಆದ್ರೆ ಒಂದು ಹೀಟ್ ಸೈಕಲ್ ಶುರು ಆದ್ಮೇಲೆ ಅಗ್ರೆಷನ್ ಶುರು ಆಗುತ್ತೆ. ಅಗ್ರೆಷನ್ ಶುರು ಆದ್ರೆ ಅದಕ್ಕೆ ಬಿಹೇವಿಯರ್ ಕನ್ಸಲ್ಟ್ ಮಾಡ್ಬೇಕು. ಬಿಹೇವಿಯರ್ ಕನ್ಸಲ್ಟ್ ಅಲ್ಲಿ ನೀವೇನ್ ಯೂಶುವಲ್ ಆಗಿ ಏನ್ ಮಾಡ್ತೀರಾ ಅಂದ್ರೆ ಕಟ್ ಹಾಕೋದು, ಇಲ್ಲ ಕೂಡಾಕೋದು, ಒಡೆಯೋದು, ಬಡಿಯೋದು, ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇನ್ನೂ ಅದ್ರ ಬಿಹೇವಿಯರ್ ಹಾಳಾಗುತ್ತೆ. ಸೆಲೆಕ್ಟಿವ್ ಆಗಿ ಕಚ್ಚಕ್ ಶುರು ಮಾಡುತ್ತೆ ಪೆಟ್ಟು. ಗುಡ್ ಗರ್ಲ್. ನೋ ನೋ ನೋ. ಎಸ್, ನಾನು ಅವಳನ್ನ ಕರೆದು ಇಲ್ಲ, ಕೂತ್ಕೊಂತ ನನ್ನ ಬಾಯಲ್ಲಿ ಸಿಟ್ಟನ್ನೋ ಪದನೂ ಬಂದಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಹಿಂಗಿರ್ಬೇಕು ಕನೆಕ್ಷನ್. ನಿಮ್ಮ ಪೆಟ್ಗೂ ನಿಮ್ಗೂ ಕನೆಕ್ಷನ್ ಹಿಂಗಿರ್ಬೇಕು. ನಿಮ್ಗೆ ಏನ್ ಬೇಕು ಅಂತ ಅದ್ ಅರ್ಥ ಮಾಡ್ಕೋಬೇಕು. ಅವಳಿಗೆ ಏನ್ ಬೇಕು ಅಥವಾ ಅವನಿಗೆ ಏನ್ ಬೇಕು ಅಂತ ನೀವ್ ಅರ್ಥ ಮಾಡ್ಕೋಬೇಕು. ಸೊ ನಿಮ್ಮಿಬ್ರದ್ದು ಆ ಕೋಆರ್ಡಿನೇಷನ್ನೇ ಟ್ರೈನಿಂಗು. ಆ ಕೋಆರ್ಡಿನೇಷನ್ ಬಂದ್ರೆ ಆ ಜರ್ನಿನೇ ಬ್ಯೂಟಿಫುಲ್. ಅದ್ರ ಬಗ್ಗೆ ನಾನು ಹೇಳ್ತೀನಲ್ಲ, ನಿಮ್ಗೆ ಒಂದು ಪೆಟ್ ಬಿಹೇವ್ ಮಾಡಕ್ ಶುರು ಮಾಡಿದ್ರೆ
ಈ 10-12 ವರ್ಷ ಅದು ವಂಡರ್ಫುಲ್ ಜರ್ನಿ, ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ಅಗ್ರೆಷನ್ನು ಅಥವಾ ಬೇರೆ ಏನೋ ಸಮಸ್ಯೆ ಶುರುವಾದರೆ ಡಿಸಾಸ್ಟರ್. ನೋ ಜಂಪಿಂಗ್, ತಾಳ್ಮೆ ಇರಬೇಕು. ನೀವು ಮೇಲ್ನೆಗಿತ್ತು ಅಂತ ಜೋರಾಗಿ ಗದರಿಸೋದು ಇಲ್ಲ ಹೊಡಿಯೋದು ಮಾಡಿದ್ರೆ ನಾನು ಮುದ್ದು ಮಾಡಲ್ಲ ಮೇಲೆ ಎತ್ಕೊಂಡಾಗ. ಈಗ ಅವಳ ಹತ್ರ 2 ಬಿಹೇವಿಯರ್ ನಾನು ತೋರಿಸ್ತೀನಿ ನಿಮಗೆ. ಮೇಲ್ ನೆಗ್ದಿದ್ದಾಳೆ, ರಿವಾರ್ಡ್ ಬೇಕು ಅಂತ ಕೇಳಿದ್ಲು, ನಾನು ಕೊಡ್ಲಿಲ್ಲ. ನನ್ನ ಮೇಲ್ ನೆಗೆದ್ಲು, ರಿವಾರ್ಡ್ ಬೇಕು ಅಂತ ಕೇಳಿದ್ಲು, ನಾನು ಕೊಡ್ಲಿಲ್ಲ. ಅವಳಿಗೇನು ಬೇಕಾಗಿರೋದು? ಟ್ರೀಟ್ ಬೇಕಾಗಿರೋದು. 3 ಟ್ರೀಟ್ ಕೊಡ್ತೀನಿ ಅವಳಿಗೆ ಇವಾಗ. ಮುದ್ದು ಮಾಡ್ತೀನಿ, ಗುಡ್ ಗರ್ಲ್. ಸೊ ಅವಳಿಗೆ ಏನು ಅರ್ಥ ಆಯ್ತು ಇವಾಗ? ಅವಳಿಗೆ ಟ್ರೀಟ್ ಬೇಕಾಗಿತ್ತು, ನನ್ನ ಮೇಲ್ ನೆಗೆದ್ರೆ ಟ್ರೀಟ್ ಕೊಡ್ಲಿಲ್ಲ, ಕುತ್ಕೊಂಡಾಗ ನನ್ನ ಟ್ರೀಟ್ ಕೊಡ್ತಿದ್ದಾರೆ. ಸೊ ಆ ಅಂಡರ್ಸ್ಟ್ಯಾಂಡಿಂಗು ಅವಳಿಗೆ ಬರಬೇಕು. ನಿಮ್ಮನ್ನ ಅವಳು ಅಷ್ಟು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಅರ್ಥ ಮಾಡಿಸ್ಬೇಕು ಅಂದ್ರೆ ತಾಳ್ಮೆ ಇಂಪಾರ್ಟೆಂಟ್. ಸೊ ಸ್ಟೇಗೆ ಇದು ಬೇಸಿಕ್ ನಿಮಗೆ ಟಿಪ್ಸು, ನೀವು ಮಾಡಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಟಿನ್ಯೂಯೇಷನ್ ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ. ನೀವು ಒಂದು 2 ದಿನ 3 ದಿನ ಇದನ್ನು ಪ್ರಾಕ್ಟೀಸ್ ಮಾಡಿ. ಬೆಳಗ್ಗೆ ಒಂದು 5 ನಿಮಿಷ, ಸಂಜೆ ಒಂದು 5 ನಿಮಿಷ, ರಾತ್ರಿ ಒಂದು 5 ನಿಮಿಷ ಪ್ರಾಕ್ಟೀಸ್, 5 ನಿಮಿಷ, ಜಾಸ್ತಿ ಬೇಡ, 5 ನಿಮಿಷ ಪ್ರಾಕ್ಟೀಸ್ ಮಾಡಿ. ಇದೇ 3 ಸ್ಟೆಪ್ ಅಥವಾ 4 ಸ್ಟೆಪ್ಗೆ ಆರಾಮಾಗಿ ನಿಮ್ಮ ಪೆಟ್ಟು ಕೂರ್ತಿದೆ ಅಂದರೆ ನಾವು ಮುಂದಿನ ಕಂತಿಗೆ ಹೋಗೋಣ. ಮುಂದಿನ ಕಂತಲ್ಲಿ ನಿಮ್ಗೆ ನಾನು ಸಿಗ್ತೀನಿ. ಬಾಯ್.